18 ದಿನಗಳಿಂದ ಇರಾನ್ ವಿರುದ್ಧ ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ನಡೆಸ್ತಾ ಇರುವಂತಹ ಯುದ್ಧದಲ್ಲಿ ಇದುವರೆಗೆ ಗೆದ್ದವರು ಯಾರು ಎಂಬ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿದೆ. ಯುದ್ಧ ಬೇಗ ಮುಗಿಯುತ್ತೆ, ಇರಾನ್ ಶರಣಾಗತ್ತೆ ಎಂಬ ನಂಬಿಕೆ ಹುಸಿಯಾಗಿದೆ. ತನ್ನ ನಾಯಕನನ್ನ ಕಳೆದುಕೊಂಡ್ರೂ ಇರಾನ್ ಪ್ರತೀಕಾರ ತೀರಿಸುತ್ತೇನೆ ಎಂದು ಎದ್ದು ನಿಂತಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಳೆದ ವಾರದಲ್ಲಿ ಅಮೆರಿಕ ಗೆಲುವು ಸಾಧಿಸಿದೆ ಎಂದು ಕನಿಷ್ಠ 5 ಬಾರಿ ಘೋಷಿಸಿದ್ರು. ಆದರೆ ಇರಾನಿಯನ್ನರು ಇದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾದ ಅಭಿಪ್ರಾಯವನ್ನ ಮೂಡಿಸುತ್ತಿದ್ದಾರೆ. ಟೆಹರಾನ್ನಲ್ಲಿರುವ ನಾಯಕರು ಹೆಮ್ಮೆಯಿಂದ ಪ್ರತಿರೋಧ ತೋರಿದ್ದೇವೆ ಎನ್ನುತ್ತಿದ್ದಾರೆ. ನಾವು ವೈರಿಗಳಿಗೆ ಉತ್ತಮ ಪಾಠ ಕಲಿಸಿದ್ದೇವೆ ಎಂದು ಹೇಳುತ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ಈಗ 3ನೇ ವಾರ ಪ್ರವೇಶಿಸಿದ್ರು ಮಧ್ಯಸ್ಥಿಕೆ ಅಥವಾ ರಾಜಿ ನಡೆಯುವ ಸಾಧ್ಯತೆ ಕಾಣ್ತಾ ಇಲ್ಲ. ಇಂತಹ ಸ್ಥಿತಿಯಲ್ಲಿ ಯುದ್ಧವನ್ನು ಯಾರು ಗೆದ್ದಿದ್ದಾರೆ ಎಂದು ಸರಳವಾದ ರೀತಿಯಲ್ಲಿ ತರ್ಕಿಸಿ ಹೇಳಲಾಗದು. ಮಿಲಿಟರಿ ಹಾನಿ, ರಾಜಕೀಯ ಫಲಶ್ರುತಿ, ಆರ್ಥಿಕ ಅಸ್ತವ್ಯಸ್ತ ಸ್ಥಿತಿ ಅಥವಾ ಯುದ್ಧದಲ್ಲಿ ಬದುಕುಳಿಯುವಿಕೆ ಇತ್ಯಾದಿ ಮಾನದಂಡಗಳನ್ನು ಇಲ್ಲಿ ಪರಿಗಣಿಸಬೇಕಾಗುತ್ತೆ. ಈ ಕುರಿತ ವಿಶ್ಲೇಷಣಾ ವರದಿ ಇಲ್ಲಿದೆ. ಯಾವ ಕಾರಣಕ್ಕಾಗಿ ಇಸ್ರೇಲ್ ಮತ್ತು ಅಮೆರಿಕಗಳು ಇರಾನ್ ವಿರುದ್ಧ ಯುದ್ಧ ಸಾರಿದವೋ ಆ ಗುರಿಯನ್ನ ವಾಷಿಂಗ್ಟನ್ ಮತ್ತು ಜೆರುಸಲಾಂ ಸಾಧಿಸಿವೆ ಎಂಬ ಪ್ರಶ್ನೆ ಇಲ್ಲಿ ಮುಖ್ಯವಾಗುತ್ತೆ. ವಾಸ್ತವವಾಗಿ ಅವು ನಿರೀಕ್ಷಿತ ಮಟ್ಟದಲ್ಲಿ ಗುರಿ ಸಾಧನೆ ಮಾಡಿಲ್ಲ. ಕಳೆದ ವಾರ ಕೆಂಟುಕಿಯಲ್ಲಿ ಮಾತನಾಡಿದ ಟ್ರಂಪ್ ನಾವು ಯುದ್ಧ ಗೆದ್ದಿದ್ದೇವೆ ಎಂದಿದ್ರು ಮತ್ತು ತಕ್ಷಣವೇ ನಾವು ಮುಂಚಿತವಾಗಿ ಅದನ್ನು ನಿಲ್ಲಿಸುವುದಿಲ್ಲ, ನಾವು ಕೆಲಸ ಮುಗಿಸುತ್ತೇವೆ ಎಂದಿದ್ರು. ಫೆಬ್ರವರಿ 28ರಂದು ಆರಂಭಗೊಂಡು ಬುಧವಾರದಂದು 19ನೇ ದಿನಕ್ಕೆ ಕಾಲಿಟ್ಟಿರುವ ಯುದ್ಧ ಇರಾನಿನ ಸರ್ವೋಚ್ಚ ನಾಯಕ ಅಲಿ ಖಮೇನಿಯನ್ನು ಬಲಿ ಪಡೆದಿದೆ. ಆದರೆ ಇರಾನ್ ಕೈ ಮುಗಿದು ಶರಣಾಗತಿಗೆ ಹೋಗಿಲ್ಲ. ಇದು ಅಮೆರಿಕ ಮತ್ತು ಇಸ್ರೇಲಿಗೆ ಅಚ್ಚರಿ ತಂದಿದೆ. ಟೆಹರಾನ್ನಲ್ಲಿ ಆಯತೊಲ್ಲಾ ಆಡಳಿತ ಮುಂದುವರೆದಿದೆ. ಟೆಹರಾನ್ನಲ್ಲಿ ಹೊಸ ನಾಯಕತ್ವ ಉದಯಿಸುವ ನಿರೀಕ್ಷೆ ಹುಸಿಯಾಗಿದೆ. ಅಲ್ಲಿಗೆ ಹೊಸ ಸರ್ವೋಚ್ಚ ನಾಯಕ ಬಂದಿದ್ದಾರೆ. ಕ್ಷಿಪಣಿಗಳು, ಡ್ರೋನ್ಗಳು ಅಮೆರಿಕ ಮತ್ತು ಇಸ್ರೇಲ್ ಅನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ತಾನು ದೀರ್ಘಕಾಲೀನ ಯುದ್ಧಕ್ಕೆ ತಯಾರು ಎಂದು ಇರಾನ್ ಈಗಾಗಲೇ ಘೋಷಿಸಿದೆ. ಯುದ್ಧದ ಆರಂಭಿಕ ಉದ್ದೇಶಗಳು ಬಹಳ ಸ್ಪಷ್ಟವಾಗಿದ್ದವು. ಇರಾನಿನ ಸರ್ವೋಚ್ಚ ನಾಯಕ ಅಲಿ ಖಮೇನಿಯನ್ನ ಮುಗಿಸುವುದು ಮತ್ತು ಅಲ್ಲಿಯ ಆಡಳಿತ ನಿರ್ದೇಶನ ವ್ಯವಸ್ಥೆಯನ್ನ ಧ್ವಂಸ ಮಾಡುವುದು. ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಹಿರಿಯ ಕಮಾಂಡರ್ಗಳನ್ನ ನಾಮಾವೇಶ ಮಾಡುವುದು ಆ ಉದ್ದೇಶಗಳಲ್ಲಿ ಸೇರಿತು. ಆ ನಂತರ ಅಲ್ಲಿ ವಿಸ್ತಾರವಾದ ಮಿಲಿಟರಿ ಗುರಿಗಳಿದ್ದವು. ಇರಾನಿನ ಕ್ಷಿಪಣಿ ಮೂಲ ಸೌಕರ್ಯವನ್ನ ನಾಶ ಮಾಡುವುದು, ಅಣು ಸೌಲಭ್ಯಗಳನ್ನು ನಿಯಂತ್ರಿಸುವುದು, ಇಸ್ರೇಲ್ ಮತ್ತು ಕೊಲ್ಲಿ ಶಿಪ್ಪಿಂಗ್ ಮಾರ್ಗಗಳಿಗೆ ಬೆದರಿಕೆ ಹಾಕುವ ಇರಾನಿನ ಸಾಮರ್ಥ್ಯವನ್ನ ಕುಗ್ಗಿಸುವುದು ಈ ವಿಸ್ತರಿತ ಗುರಿಗಳಾಗಿದ್ವು. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಟೆಹರಾನ್ನಲ್ಲಿ ಆಡಳಿತ ಬದಲಾಗಬಹುದು ಎಂದು ಬಯಸಿದ್ರು. ಆಯತೊಲ್ಲಾ ಖಮೇನಿ ಆಡಳಿತವನ್ನ ಇರಾನಿಯನ್ನರು ಕಿತ್ತೊಗೆಯಬೇಕು ಎಂಬುದು ಇವರಿಬ್ಬರ ಆಶಯವಾಗಿತ್ತು. ಇನ್ನು ಯುದ್ಧದಲ್ಲಿ ಇವರಿಬ್ಬರ ಆಶಯಗಳು ಭಾಗಶಃ ಈಡೇರಿವೆ. ಅವರು ಪ್ರಮುಖ ಇರಾನಿ ನಾಯಕನನ್ನ ಹತ್ಯೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಜಂಟಿ ಕಾರ್ಯಾಚರಣೆಯ ವಿಶಾಲ ವ್ಯಾಪ್ತಿಯ ಗುರಿಗಳು ಈಡೇರಿಲ್ಲ. ಇರಾನಿನ ರಾಜಕೀಯ ವ್ಯವಸ್ಥೆ ಕುಸಿದಿಲ್ಲ. ಖಮೇನಿಯ ಮಗ ಮೊಜ್ತಬಾ ಮುಂದಿನ ಸರ್ವೋಚ್ಚ ನಾಯಕರಾಗಿ ನೇಮಿಸಲ್ಪಟ್ಟಿದ್ದಾರೆ. ಟ್ರಂಪ್ ಊಹಿಸದಂತ ಅಲ್ಲಿ ಬೃಹತ್ತಾದ ಸಾಮೂಹಿಕ ಜನಾಂದೋಲನ ರೂಪುಗೊಂಡಿಲ್ಲ. ಇರಾನಿನ ಅಣುವಸ್ತ್ರ ಸೌಲಭ್ಯ ನಾಶ ಮಾಡಬೇಕು ಎನ್ನುವುದು ಇಸ್ರೇಲಿನ ದಶಕಗಳ ಕನಸು. ಇನ್ನು ಇರಾನಿನ ಅಣುವಸ್ತ್ರ ಸೌಲಭ್ಯಕ್ಕೆ ಹಾನಿಯಾಗಿದೆ, ನಿಜವಾದರೂ ಅದು ನಾಶವಾಗಿಲ್ಲ ಎಂಬುದು ಅಷ್ಟೇ ಸತ್ಯ. ಇರಾನಿನ ಮಿಲಿಟರಿ ಕೂಡ ಇನ್ನೂ ಸಶಕ್ತವಾಗಿಯೇ ಇದೆ. ಯುದ್ಧ ಅಧ್ಯಯನ ಸಂಸ್ಥೆಯ ವರದಿ ಪ್ರಕಾರ ಇರಾನ್ ಆಧುನಿಕ ಕ್ಷಿಪಣಿಗಳ ಮೂಲಕ ಹೋರಾಡ್ತಾ ಇದೆ.